ಒಂದೇ ನಿಮಿಷ ಸುರೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ರೇಣುಕಾಸ್ವಾಮಿ ಅವ್ರ ತಾಯಿ ಮಾತಾಡ್ತಿದ್ದಾರೆ, ನೋಡೋಣ. ಅವನಿಗೆ ಯಾರು ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಿದ್ದೀನಿ. ನಾನು ನೋಡ್ತೀನಿ ಅಂದ್ರೂ ಸಿಗ್ಬೇಕಲ್ಲ ಅವ್ನು ನನಗೆ, ಆದ್ರೆ ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡಿದ್ರು ಇವರು? ಮನುಷ್ಯ ಇವರು ಅಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನಿತ್ತು. ಅವ್ರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ. ಬಂದು ನಮಗೆ ಹೇಳ್ಬೋದಾಗಿತ್ತು, ಇಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಒಂದು ವೇಳೆ ಅವ್ನು ತಪ್ಪು ಮಾಡಿದ್ದೇ ಆಗಿದ್ದರೆ ಬೇಕಾದಷ್ಟು ದಾರಿ ಇತ್ತು. ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲೋ ಅಂಥ ಇದು ಇರಲಿಲ್ಲ. ಇವತ್ತು ನೋಡಿದರೆ ಎಲ್ಲರೂ ಅದನ್ನು ಮಾತಾಡ್ಸೋಕ್ಕೆ ಇದಕ್ಕೆ ಹೋಗ್ತಾ ಇದ್ದಾರೆ. ನಾನು ನೋಡೋಕ್ಕೆ ನನಗೆ ನನ್ನ ಮಗ ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಾಲೇ 1 ತಿಂಗಳಾಗ್ತಾ ಬಂತು. ಅವನು ಯಾವ ರೀತಿ ಇದ್ದ, ಹೇಗಿದ್ದ ಅನ್ನೋದನ್ನು ಮರೆಯೋಂಗೆ ಮಾಡಿಬಿಟ್ರು ನನಗೆ. ಅಮ್ಮ, ಇತ್ತೀಚೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಗನ ಅಂದರೆ ರೇಣುಕಾಸ್ವಾಮಿ ತಪ್ಪಿತಸ್ಥ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಏನು ಹೇಳ್ತೀರಾ? ಅದು ನಮಗೆ ಗೊತ್ತಿಲ್ಲಲ್ಲ, ಅವನು ಏನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಹಂಗೆ ತಪ್ಪು ಮಾಡಿದರೆ ಆದರೆ ಅವರು ಹೇಳ್ಬೋದಾಗಿತ್ತಲ್ಲ, ಶಿಕ್ಷೆ ಕೊಡ್ಬೋದಾಗಿತ್ತು. ಕಾನೂನು ಕೈ ತಗೊಳ್ಳೋಂಥದ್ದು ಇವ್ರಿಗೇನಿತ್ತು? ಅವನ ಪರ ಮಾತಾಡೋಕ್ಕೆ ಅವನು ಏನಾರು ಒಂದು ವೇಳೆ ಅವನು ತಪ್ಪು ಮಾಡಿದರೆ ನಮಗೆ ಹೇಳಬೇಕಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಕೃತ್ಯ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅವರಿಗೆ ಗೊತ್ತಾಗಬೇಕದು. ಅವರು ಒಬ್ಬರು ಮನುಷ್ಯ ಅಲ್ವಾ? ಈಗ ಅವ್ರ ಮಕ್ಕಳು ಯಾರು ಆರೋಪಿಗಳಿದ್ದಾರೆ, ಅವರ ಫ್ಯಾಮಿಲಿ ಅವ್ರು ಇದರ ಕಾರಣಕ್ಕೋಸ್ಕರ ಜೈಲಿಗೆ ಹೋಗ್ತಾರೆ, ಮಾತಾಡ್ಸ್ಕೊಂಡು ಬರ್ತಾರೆ, ಎಲ್ಲ ಆಗುತ್ತೆ. ಬಟ್ ರೇಣುಕಾಸ್ವಾಮಿ ಈ ಸ್ಥಿತಿಯೊಳಗಡೆ, ಅಂದರೆ ಮೃತಪಟ್ಟರೆ ಈ ಸ್ಥಿತಿಯೊಳಗಡೆ ಈ ಕುಟುಂಬ ಅದನ್ನ ಹೆಂಗೆ ಸಹಿಸ್ಕೊಳ್ತಾ ಇದೆ? ಅದೇ ಸಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ನಮಗೆ. ಅವರಂತೂ ನೋಡ್ಕೊಂಬರ್ತಿದ್ದಾರೆ, ಆದರೆ ನಾವು ಹೆಂಗೆ ಸಹಿಸ್ಕೋಬೇಕು? ನಾವು ತಂದೆ ತಾಯಿಗಳು ಸಾಯೋ ತನಕ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ನಮಗೆ. ನಾವು ಅವನು ನಮಗೆ ಮಣ್ಣು ಹಾಕಬೇಕಾಗಿತ್ತು ಅಂಥದ್ದು ಇವತ್ತು ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ. ಆ ರೀತಿ ಮಾಡಿಬಿಟ್ರು ನಮಗೆ. ನಾಳೆ ಅವ್ರಿಗೆ ಕೊನೆಗಾಲದಲ್ಲೂ ನಮಗೆ ಚಿಂತೆ ಹತ್ಬಿಡ್ತು. ಮಗ ಇಲ್ಲ ಅನ್ನೋ ಒಬ್ಬ ಮಗ, ಆಧಾರವಾಗಿದ್ದ ಮಗ, ಅವನೇ ಇಲ್ದಂಗೆ ಮಾಡಿಬಿಟ್ರಲ್ಲ ಇವರು. ನಮಗೆ ಅದೇ ಒಂದು ಚಿಂತೆ ಕಾಡ್ತಾ ಇದೆ. ಸೊಸೆಗೆ ಅವಳಿಗೆ ಒಂಥರ ಮಾನಸಿಕವಾಗಿ ಅವಳು ಹಿಂಸೆ ಒಳಪಡ್ತಾ ಇದ್ದಾಳೆ. ಅವಳು ದಿನಕ್ಕೆ ಅವಳಿಗೂ ಊಟ ತಿಂಡಿ ಏನು ಮಾಡ್ತಾ ಇಲ್ಲ. ನಮಗೂ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಅವಳು ಅದೇ ಚಿಂತೆ ಒಳಗಿದ್ದಾಳೆ. ನಾವು ಅವಳನ್ನ ಹೊರಗೆ ತರಕ್ಕೆ ನೋಡ್ತಿದ್ದೀವಿ, ಆದರೆ ನಾವಾದರೂ ಇಷ್ಟು ಅವಳ ಎದುರಿಗೆ ಅಳಬಾರ್ದು, ಅವಳ ಎದುರಿಗೆ ದುಃಖ ತೋಡ್ಕೋಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಸುಮ್ಮನೆ ಓಡಾಡ್ಕೊಂಡಿದ್ದೀವಿ. ನಾವು ಮಾಡಿದರೆ ಅವಳಿಗೂ ತೊಂದರೆ ಆಗುತ್ತೆ, ನಾಳೆ ಮಗುಗೆ ತೊಂದರೆ ಆಗುತ್ತೆ. ನಾಳೆ ಬರೋ ಮಗುನೇ ನಾವು ರೇಣುಕಾಸ್ವಾಮಿ ಅಂದ್ಕೊಂಡು ಕಾಲ ಕಳಿತೀವಿ ಅಷ್ಟೇ. ಎಲ್ಲರೂ ಊಟ ಬಿಟ್ಬಿಟ್ಟಿದ್ದೀವಿ, ಯಾರೂ ಇಲ್ಲ. ರೇಣುಕಾಸ್ವಾಮಿ ತಂದೆಗೆ ಶುಗರ್ ಇದೆ, ಅವರು ಊಟನೂ ಮಾಡ್ತಿಲ್ಲ. ಅವ್ರಿಗೆ ಏನೂ ಇಲ್ಲ, ಅವರಿಗೆ ದಿನ ಟ್ಯಾಬ್ಲೆಟ್ ತಗೊತ ಇದ್ದಾರೆ. ನಮಗೂ ಊಟ ಸೇರ್ತಿಲ್ಲ, ಅವಳು ಊಟ ಮಾಡ್ತಿಲ್ಲ. ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ. ಕೆಲವರು ಕಿರುತೆರೆ ನಟಿಯರು ನಮಗೂ ಕೂಡ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ, ಬೇರೆ ಬೇರೆ ಅಕೌಂಟ್ಗಳಿಂದ ಫೋಟೋ ಕಳಿಸ್ತಾ ಇದ್ದ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರು ಅದನ್ನು ಮೊದಲೇ ತಿಳ್ಕೊಂಡು ಅವರು ಇನ್ನು ಮಾಡಿದ್ದೇ ಆಗಿದ್ದರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇಷ್ಟು ದಿವಸ ಅವ್ರೇನು ಮಾಡ್ತಿದ್ರು? ಈಗ ಸತ್ತ ಮೇಲೆ ಆಗ ಮಾಡ್ತಿದ್ದ, ಹೀಗೆ ಮಾಡ್ತಿದ್ದ ಅಂತ ಹೇಳಿದರೆ ಅದು ನ್ಯಾಯ ಅಲ್ಲ. ಅದು ಮೊದಲೇ ಹೇಳಬೇಕಾಗಿತ್ತು. ನಾವು ಎಚ್ಚೆತ್ಕೊಳ್ತಿದ್ವಿ, ಅವನಿಗೆ ಬುದ್ಧಿ ಹೇಳ್ತಿದ್ವಿ, ಈ ಥರ ಮಾಡಬೇಡಪ್ಪ ನೀನು ಅಂತ ಹೇಳ್ತಿದ್ವಿ. ಈಗ ಈ ಥರ ಅವ್ನು ಹತ್ಯೆ ಆದಮೇಲೆ ಬಂದು ನಮಗೆ ಮಾಡ್ತಿದ್ದ ಇಷ್ಟು ದಿವಸ ಎಲ್ಲಿ ಇವ್ರ ಬಾಯಿಗೆ ಏನು ಇಟ್ಕೊಂಡಿದ್ರು? ಕಡುಬು ಇಟ್ಕೊಂಡಿದ್ರಾ? ಗೊತ್ತಾಗಲ್ವ ಅವರಿಗೆ? ಸಿನಿಮಾ ತಾರೆಯರು, ನಟಿಯರು ಅಂತಾರೆ, ನಟರು ಅಂತಾರೆ. ಇಷ್ಟು ದಿವಸ ಏನು ಮಾಡ್ತಿದ್ರು? ಅವ್ನು ಮಾಡ್ದಾಗಿನಿಂದನೇ ಹೇಳ್ಬೋದಾಗಿತ್ತಲ್ಲ ನಮಗೆ, ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ. ನಾವು ಅವನಿಗೆ ಹೇಳ್ತಿದ್ವಿ, ಅವ್ರಿಗೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವನು ಶಿಕ್ಷೆ ಅನುಭವಿಸ್ತಿದ್ದ. ಅದು ಬಿಟ್ಟು ಈಗೆಲ್ಲ ಆದಮೇಲೆ ಹೇಳಿದರೆ ಏನು ಉಪಯೋಗ ಇದೆ? ಏನು
ಆರೋಪಿಗಳಿದ್ರೆ ಅವ್ರ ಪರವಾಗಿ ನಿಲ್ಲಕ್ಕೋಸ್ಕರ ಈ ಥರದ್ದು ಏನಾದ್ರು ಮಾಡ್ತಿದಾರಾ ಏನೋ ಅಂತ. ಇಲ್ಲ, ಅದು ಗೊತ್ತು. ಕಾನೂನು ಅವ್ರಿಗೇನು ಇದು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾರ ಪರ ಮಾತಾಡ್ತಾರೆ ಅಂತ ಅದು ಬೇಡ. ಅವ್ರು ಮೊದಲೇ ಹೇಳಬೇಕಾಗಿತ್ತು, ಈ ಥರ ಮಾಡ್ತಿದ್ದಾನೆ ನಮಗೆ ಹೇಗೆ ಅಂತಂದು ಹೇಳ್ಬೇಕಿತ್ತು. ನಮಗೆ ಗೊತ್ತಿಲ್ಲ. ಅದು ಗೊತ್ತಾಗಿದ್ದರೆ ನಾವು ಅವನಿಗೆ ಒಳ್ಳೆ ದಾರಿಗೆ ಹೇಳಿ, ಅವನಿಗೆ ಬುದ್ಧಿ ಹೇಳಿ, ಈ ಥರ ಮಾಡಬೇಡ ಅಂತ ಹೇಳಿ ನಾವು ಏನಾರು ಒಂದು ಮಾಡ್ತಿದ್ವಿ. ಅವರೇ ಏನಾರು ಮಾಡ್ಬೋದಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ನಮಗೆ ತಿಳಿಸ್ಬೇಕಾಗಿತ್ತು. ಎಲ್ಲ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ಇದ್ದಂಗೆ ಅಲ್ಲ? ಅದೇನೇ ಹೇಳೋದು, ಎಲ್ಲರ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇದ್ದಂಗೆ. ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ ಇಬ್ಬರೂ ಕೂಡ ಕಣ್ಣೀರಿನ ಸಾಗರದಲ್ಲಿ ಮುಳುಗಿದ್ದಾರೆ. ಇಬ್ಬರೂ ಕೂಡ ಊಟ ತಿಂಡಿ ಬಿಟ್ಟು ಮಗನ ಚಿಂತೆಯಲ್ಲೇ ಮುಳುಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರ ಪರಿಸ್ಥಿತಿ ಏನಿದೆ ಅನ್ನೋದನ್ನು ತಂದೆನೂ ಕೂಡ ಮಾತನಾಡಿದ್ರು, ತಾಯಿನೂ ಕೂಡ ಮಾತನಾಡಿದ್ರು. ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಏನು ತೀರ್ಮಾನ ತಗೊಂತಾರ ಅದೇ ಅವರು. ನೀವು ಈ ವಿಚಾರದಲ್ಲಿ ಏನು ಕಮೆಂಟ್ಗಳು ಮಾಡ್ತಾರೆ, ಈಗ ಈ ವಿಚಾರದಲ್ಲಿ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಏನು ಕಮೆಂಟ್ ಮಾಡ್ತಿದ್ದಾರೆ? ಈಗ ಅದೇ ನಟಿಯರು ಆರೋಪಗಳು ಮಾಡ್ತಿದಾರಲ್ಲ, ಈ ವಿಚಾರಕ್ಕೆ ರೇಣುಕಾಸ್ವಾಮಿ ಇಲ್ಲದೆ ಇರೋಂಥ ಈ ಸಂದರ್ಭದಲ್ಲಿ ಸತ್ ಮೇಲೆ ಅವನಿಗೆ ಆಳ್ಗೊಂದು ಕಲ್ಲು ಅನ್ನೋ ಥರ ಚಿಕ್ಕ ಮಾತಾಡ್ತಾ ಹೇಳ್ತಾ ಇದ್ದಾವಲ್ಲ, ಅವರಿಗೆ ಬುದ್ಧಿ ಬೇಕು. ಬುದ್ಧಿ ಇಲ್ಲ ಅವರಿಗೆ. ಇವಾಗ ಒಂದೊಂದೇ ಅವನಿಗೆ ಹೇಳಿ ಅವನಿಗೆ ಏನು ಇದು ಮಾಡಬೇಕು ಅಂದ್ಕೊಂಡ್ರೆ ನಮ್ಮನ್ನು ಕೆಟ್ಟವ್ರು ಮಾಡಬೇಕು ಅಂತ. ಆದರೆ ನಮಗೆ ಅದೆಲ್ಲ ಏನೂ ವಿಷಯ ಗೊತ್ತಿಲ್ಲ. ನಮಗೆ ಅವಾಗೇ ಹೇಳ್ಬೋದಾಗಿತ್ತಲ್ಲ. ಇಷ್ಟು ದಿವಸ ಯಾಕೆ ಸುಮ್ಮನಿದ್ರು ಇವರು? ಅವ್ರು ಯಾರಿಗೆ ಮಾಡಿದ್ರು ಅವರೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಕಾನೂನಿದೆ, ಕಾನೂನು ಪ್ರಕಾರ ತನಿಖೆ ಆಗಲ್ಲ. ಹೌದೌದು, ಕಾನೂನು ಪ್ರಕಾರ ತನಿಖೆ ಆಗಿ ಅದೇನು ಇದು ಮಾಡಬೇಕೋ ಮಾಡಲಿ ಅವರು. ಕಾನೂನು ಅದೇನು ನಿಮ್ಗೆ ಶಿಕ್ಷೆ ಕೊಡುತ್ತೋ ಕೊಡಲಿ ಅಷ್ಟು. ಈ ಬಗ್ಗೆ ಸುಮಲತಾ ಕೂಡ ಮಾಡಿದ್ದಾರೆ. ಅವರು ಕೂಡ ಏನಂತ ಹೇಳಿದ್ದಾರೆ? ಏನಂತ ಹೇಳಿ? ಸುಮಲತಾ ಏನು ಹೇಳಿದ್ದಾರೆ? ರೇಣುಕಾಸ್ವಾಮಿ ಸಂಬಂಧಪಟ್ಟ ಅವನು ಯಾವಾಗಲೂ ನನ್ನ ದೊಡ್ಡ ಮಗ, ನನ್ನ ಮದರ್ ಇಂಡಿಯಾ ಅಂತಿದ್ದ. ನಾನು ಬದುಕಿರೋವರೆಗೂ ಅವನೇ ನನ್ನ ಹಿರಿ ಮಗ ಅಂತ ಹೇಳಿದ್ರು ದರ್ಶನ್. ಅವ್ರಿಗೇನಾದ್ರು ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿರೋದು, ಸಿನಿಮಾದವರಿಗೆ ಅವ್ರಿಗೆ ಬಿಟ್ಟಿರೋದು. ಆ ವಿಷಯದ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರವರು ಬಿಟ್ಕೊಡೋ ಇದು ಇರಲ್ಲ. ಅಲ್ಲ, ಸುಮಲತಾ ಈಗ ಅವರು ಕೂಡ ಒಬ್ಬ ಮಹಿಳೆ ತನ್ನ ಮಗನ ರೀತಿ ಅಂದರೆ ಹಿರಿ ಮಗ, ನನ್ನ ಹಿರಿಯ ಮಗ ಅಂತ ಅವರು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ದರ್ಶನ. ಅದೇ ಮತ್ತೆ ಅದು ಅವ್ರವರು ಎಲ್ಲ ಇದೆ ಅಲ್ವಾ ಸರ್, ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಹೇಳ್ತಾರೆ ಇರ್ಬೋದು. ಅವ್ನು ದೊಡ್ಡ ಮಗನೇ ಆಗಲಿ ಏನೇ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ.